ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಮತಬೇಟೆಯನ್ನ ಆಡ್ತಾ ಇದ್ದಾರೆ ಜಿಗಣಿ ಕ್ಷೇತ್ರದಲ್ಲಿ. ಜಿಗಣಿಯಲ್ಲಿ ಡಾಕ್ಟರ್ ಮಂಜುನಾಥ್ ರೋಡ್ ಶೋವನ್ನ ಮಾಡ್ತಾ ಇದ್ದಾರೆ. ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರಿಂದ ಮೆರವಣಿಗೆ ಕೂಡ ಆಗ್ತಾ ಇದೆ. ಪ್ರಚಾರದಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಇವತ್ತು ಕೊನೆಯ ದಿನ ಆಗಿದ್ದರಿಂದ ಜಿಗಣಿಯಲ್ಲಿ ಡಾಕ್ಟರ್ ಮಂಜುನಾಥ್ ರವರು ರೋಡ್ ಶೋವನ್ನ ನಡೆಸ್ತಾ ಇದ್ದಾರೆ. ಅವರಿಗೆ ಸಾವಿರಾರು ಕಾರ್ಯಕರ್ತರು ಕೂಡ ಸಾಥ್ ಕೊಟ್ಟಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂಥದ್ದು. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅದು ಸ್ವಾಭಿಮಾನದ ಮಾತಾಗಿದೆ, ಅದು ಅಭಿವೃದ್ಧಿಯ ಮಾತಾಗಿದೆ. ಹೀಗಾಗಿ ಇವತ್ತು ಇಡೀ ಇವತ್ತು ಕಾರ್ಯಕರ್ತರನ್ನ ಉರಿದುಂಬಿಸುವ ಮಾತಾಗಿದೆ. ಯಾಕೆಂದ್ರೆ ಇವತ್ತು ಬೆಂಗಳೂರಂಥ ನಗರದಲ್ಲಿ ಈ ಜಿಗಣಿ ಕ್ಷೇತ್ರದಲ್ಲಿ ಜಿಗಣಿ ಕ್ಷೇತ್ರ ಆಗ್ಬೋದು ಅಥವಾ ಈ ವ್ಯಾಪ್ತಿ ಬರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯ ನೋಡಿ, ನಾನು ಈ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಒಂದೇ ಒಂದು ರಾಜಕಾಲುವೆ ನೋಡಿಲ್ಲ. ಎಲ್ಲವನ್ನೂ ಕೂಡ ಕಾಂಕ್ರೀಟ್ ಮಾಡಿ ಮುಚ್ಚಿದ್ದಾರೆ. ಇದು ನಿಜವಾಗ್ಲೂ ಈ ರೀತಿಯ ಕೆಲಸ ಮಾಡತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಮುಂದೆ ನಿಂತಿರುವುದು ನಿಜವಾಗ್ಲೂ ನಮಗೆಲ್ಲ ಬಹಳ ಸಂತೋಷ. ಇವತ್ತು ಈ ಚುನಾವಣೆಯಲ್ಲಿ ಕೇವಲ ಹೇಳಿದ್ರವರು, ಯಾಕೆಂದರೆ ಚುನಾವಣೆ ಯಾವ ರೀತಿ ಸಾಗಿದೆ ಅಂತ ಅಂದರೆ ಮೊದಲೇ ದೇಶಭಕ್ತಿ ಬಿಜೆಪಿಗೆ ಕೊಟ್ಟ ಹಾಗೆ ಮಾಡ್ತಾ ಇದ್ದಾರೆ. ಬಿಜೆಪಿಗೆ ಮಾತ್ರನ ಹಕ್ಕಿರುವುದು, ಮೋದಿನೇ ಪ್ರಧಾನಿ ಆಗಬೇಕು ಅಂತ ಹೇಳ್ತಾರೆ. ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ದೇಶ ಉಳಿಯೋಕೆ ಮೋದಿ ಮಾತ್ರ ಪ್ರಧಾನಿ ಆಗಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಸ್ವಾತಂತ್ರ್ಯ ಸಿಕ್ಕಿದ್ಯಾವಾಗ, ಬಿಜೆಪಿ ಹುಟ್ಟಿದ್ಯಾವಾಗ? 1950ರಲ್ಲಿ ಜನ ಸಂಘ ಹುಟ್ಟಿದ್ದು, ನಂತರ ಬಿಜೆಪಿ ಆಯಿತು. ಕಲಬುರಗಿಯಲ್ಲಿ ಖರ್ಗೆ ಡಿಕೆಶಿ ಮಾತನಾಡ್ತಾ ಕೂತಿದ್ರು. ಅವರ ಗಮನ ಸೆಳೆಯೋದಕ್ಕೆ ಅಪಾರ್ಥ ಮಾಡಿಕೊಡ್ಬೇಡಿ ಅಂತ ಹೇಳಿದ್ದೆ. ಬಿಜೆಪಿ ಕಟ್ ಅಂಡ್ ಪೇಸ್ಟ್ ಮಾಡೋದ್ರಲ್ಲಿ ಬಹಳ ನಿಸ್ಸೀಮರು. ಇನ್ನು ತಮ್ಮ ವಿಡಿಯೋ ಕಟ್ ಅಂಡ್ ಪೇಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿ ವಿರುದ್ಧ ಸವದಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು. 50ನೇ ಇಸ್ವಿಯೊಳಗೆ ಜನಸಂಖ್ಯೆ ಭಾರತ ದೇಶದ ದೇಶಭಕ್ತರು, ದೇಶಭಕ್ತಿ ಒಬ್ಬರಿಗೆ ಗುತ್ತಿಗೆ ಕೊಟ್ಟಂಗೆ ಮಾತಾಡಕತ್ತಾರೆ. ದೇಶ ರಕ್ಷಣೆ ಮಾಡೋರು ನಾವು ಮಾತ್ರ. ಈ ದೇಶ ಉಳಿಬೇಕಾದ್ರೆ ಮೋದಿ ಬರಬೇಕು ಅಂತ ಹೇಳಿ ಭಾಷಣ ಮಾಡ್ತಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದವರು ಯಾರು? ಮೊದಲು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದವರು ಯಾರು? ಇವರು ಹುಟ್ಟಿದ್ದ ಯಾವಾಗ?